ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ, ಹೊಡೆದಿದ್ದಾರೆ. ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದ ಯಾವನವನು ಹೊಡೆದವನವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ, ಅದು ಏನು ಹೊಡೆದಿದ್ಯಾ ಅಂತ ನಾನು ಹೊಡೆದು ತೋರಿಸ್ತೀನಿ ನಿನಗೆ, ಬಾ ನಿನಗೆ ಧೈರ್ಯ ಇದ್ದರೆ. ಯಾವನವನು ಅಯೋಗ್ಯನ ತೊಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ? ಕಚಡ ತೊಗೊಂಬಂದವನು ಯಾವನು ಗೊತ್ತಾಗ್ಬೇಕು ನನಗೆ, ಕಾದಿದೆ. ಅದರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ, ಹಿಂದೆ ಎಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು. ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕೆ, ಇನ್ನೊಂದು ವಾರ 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು, ಎರಡನೇದು ದಿ ಸೋ ಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತೆ. ಯಾವನು ಅವ್ನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಅದು ಕೇಸ್ ಆದರೆ ಏನು ಮಾಡ್ತೀರಿ? ತೊಗೊಂಬ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದರೆ ಪ್ರೂವ್ ಮಾಡಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೇ ಇರಬಹುದು, ಇಟ್ಸ್ ಆಲ್ ರೈಟ್. ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ, ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಯಾಕಂದರೆ ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ, ಆ ತನಿಖೆ ಪೂರ್ಣ ಆಗಬೇಕದು, ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು.